ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಹೆಮ್ಮೆ, ಒಂದು ಪರಂಪರೆ ಅಂದರೆ ಬೆಳೆದು ಬಂದ ನೀತಿಗಳ ಬಗ್ಗೆ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾಯಿದ್ದೀನಿ. ಆ ಪ್ರಾರಂಭದ ಒಂದು ಗುರುತಾಗಿ ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ಮೊದಲ ಒಂದು ಟಾಕಿ ಚಿತ್ರ ಅಂತ ಹೇಳ್ಬೋದು. 1934ರಲ್ಲಿ ತೆರೆ ಕಾಣುತ್ತೆ. ಅಲ್ಲಿವರೆಗೂ ಒಂದು ಸ್ಟೇಜ್ ನಾಟಕಗಳ ಪರಂಪರೆ ನಡೀತಾ ಇರುತ್ತೆ. ಹಲವಾರು ನಾಟಕಗಳು ಬಂದಿರುತ್ತೆ. ಆದರೆ ಒಂದು ಟಾಕಿ ಚಿತ್ರ ಅಂದರೆ ವಾಕ್ಚಿತ್ರ, ಮಾತು ಇರುವಂತಹ ಒಂದು ಕನ್ನಡ ಚಿತ್ರ ಅಂತ ಹೇಳ್ಬೋದು. 1934ರಲ್ಲಿ ತೆರೆ ಕಾಣುತ್ತೆ. ಒಂದು ಇತಿಹಾಸವನ್ನು ಕೂಡ ಬರೆಯುತ್ತೆ ಅಂತ ಹೇಳ್ಬೋದು. ಇದು ಒಂದು ಚಮನ್ ಲಾಲ್ ಅನ್ನೋವರ ನಿರ್ಮಾಣದಲ್ಲಿ ಚಿತ್ರ ಮೂಡಿಬರುತ್ತೆ. ಇನ್ನು ಈ ಚಿತ್ರದ ನಾಯಕರಾಗಿ ಸುಬ್ಬಯ್ಯ ನಾಯ್ಡು ಅವರು ಪದಾರ್ಪಣೆಯನ್ನು ಮಾಡ್ತಾರೆ. ಹಾಗೆ ಅವರಿಗೆ ನಾಯಕಿಯಾಗಿ ತ್ರಿಪುರಾಂಬ ಅನ್ನೋರು ಕೂಡ ಪದಾರ್ಪಣೆಯನ್ನು ಮಾಡ್ತಾರೆ. ಇನ್ನು ಚಿತ್ರದ ಒಂದು ನಿರ್ದೇಶನದ ಜವಾಬ್ದಾರಿಯನ್ನು ವೈ.ವಿ. ರಾವ್ ಅನ್ನೋರು ನಿರ್ವಹಣೆಯನ್ನು ಮಾಡ್ತಾರೆ. ಹಾಗೆ ಆರ್. ನಾಗೇಂದ್ರ ರಾವ್ ಮೊದಲ ಸಂಗೀತ ನಿರ್ದೇಶಕರು ಅನ್ನಿಸ್ಕೊತಾರೆ ಈ ಚಿತ್ರದ ಮೂಲಕ. ಈ ಚಿತ್ರ ಬಂದು ಸಿಟಿ ಮಾರ್ಕೆಟ್ ಬಳಿ ಇರುವಂತಹ ಪ್ಯಾರಾಮೌಂಟ್ ಹಾಲ್ನಲ್ಲಿ ಪ್ರಪ್ರಥಮವಾಗಿ ಬಿಡುಗಡೆಯಾಗುತ್ತೆ. 4 ವಾರಗಳ ಅದ್ಭುತ ಪ್ರದರ್ಶನವನ್ನು ಕಂಡು ಯಶಸ್ವಿಯಾಗುತ್ತೆ. ಇದು ಇವತ್ತಿನ ಒಂದು ನಮ್ಮ ಚಿತ್ರರಂಗದ ಸ್ವಾರಸ್ಯಕರ ವಿಡಿಯೋ. ಹಾಗೆ ಮುಂದೆನೂ ಕೂಡ ಇದೇ ಥರ ಹಲವಾರು ವಿಡಿಯೋಗಳನ್ನ ನಿಮ್ಮ ಮುಂದೆ ಹಂಚ್ಕೊತೀನಿ. ನಮ್ಮ ಪವರ್ ಡ್ರೀಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಹೀಗೆ ನಿರಂತರವಾಗಿ ವೀಕ್ಷಿಸ್ತಾ ಇರಿ. ಧನ್ಯವಾದಗಳು. ಶುಭ ದಿನ.